ಜಾನು, ಏನು ನನಗೆ ಇವತ್ತು ನೆನ್ಪಾದ್ನ, ಇವತ್ತು ನನ್ನನ್ನು ನೋಡ್ಬೇಕು ಅನ್ಸ್ತ. ಯಾಕೋ ನನ್ನ ಜೊತೆ ಮಾತಾಡಕ್ಕೂ ಇಷ್ಟ ಇಲ್ವಾ ನಿಂಗೆ? ನೋಡು ನೋಡು ನನ್ನ ಸ್ಥಿತಿನ. ಏನ್ ಅನ್ಯಾಯ ಮಾಡಿದ್ನೋ ಏನೋ, ದೇವ್ರು ನಂಗೆ ಈ ತರ ಶಿಕ್ಷೆ ಕೊಟ್ಟಿದ್ದಾನೆ. ನನ್ನ ಮಗುನ ಕಟ್ಕೊಂಡ್ಬಿಟ್ಟ. ಹೇಳೋ, ಯಾಕೆ ನಂಗೀಗೆಲ್ಲ ಆಗ್ತದೆ ಹೇಳು? ಜಾನು ಸಮಾಧಾನ ಮಾಡ್ಕೋ. ಹಿಂದೆ ಇರೋದನ್ನ ಪಡ್ಕೊಳಕ್ಕಾಗಲ್ಲ. ಯಾವುದು ಅದು ಹಣೆ ಬರ? ನನ್ನ ಹಣೆ ಬರ ಹಾಳಾಗೋಗ್ಲಿ, ಆದ್ರೆ ನನ್ನ ಮಗು ಏನ್ ಅನ್ಯಾಯ ಮಾಡಿತ್ತು? ಕಣ್ ಬಿಡೋಕ್ಕಿಂತ ಮುಂಚೆನೆ ಕಣ್ ಮುಚ್ಚೋದಾಗೋಯ್ತಲ್ವ. ಪಾಪ ನಮ್ಮ ಮನೆಯವರೆಲ್ಲರೂ ನನ್ನ ತಾಯಿ ಆಗ್ತಾ ಇದೀನಿ, ನನಗ್ ಮಗು ಆಗುತ್ತೆ ಅಂತ ಎಷ್ಟೋ ಆಸೆ ಕನ್ಸುಗಳನ್ನ ಇಟ್ಕೊಂಡಿದ್ರು. ಈಗ ಅವ್ರ ಆಸೆಗಳಿಗೆಲ್ಲ ನೀರ್ ಹಚ್ಬಿಟ್ನಲ್ಲೋ ವಿಶ್ವ. ನೋಡು, ಇವಾಗ ನನ್ ಕೇಳ್ತಾ ಇದ್ದ ನನ್ ಮಗುನೇ ಹೋದ್ಮೇಲೆ ನಾನ್ ಯಾಕೆ ಬದುಕಿರ್ಬೇಕು ಹೇಳು? ನನಗ್ ಬದುಕ್ಬೇಕು ಅಂತಾನೆ ಅನ್ಸ್ತಿಲ್ಲ ವಿಶ್ವ. ಸಮಾಧಾನ ಮಾಡ್ಕೋ ಜಾನು. ಅದಕ್ಕಿನ ಬಗ್ಗೆ ಪಾಠ ಹೇಳ್ದೋಳು ನೀನು. ಸೋತಾಗ ಎಲ್ಲೋ ಛಲ ತುಂಬಿದ್ದೋಳು ನೀನು. ಇವಾಗ ನೀನೇ ಸಾಯೋದ್ರ ಬಗ್ಗೆ ಮಾತಾಡ್ತಿದ್ಯಲ್ಲ. ನೋಡು, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೋ. ಯಾವ್ದು ಒಳ್ಳೇದು? ಇದೆಲ್ಲ ಯಾವ್ದು ಒಳ್ಳೇದು ಹೇಳು? ನಿಜವಾಗ್ಲೂ ದೇವ್ರನ್ನೋ ನಿಂತಿದ್ರೆ ನನ್ನ ಈ ಸ್ಥಿತಿಗೆ ತರ್ತಿರ್ಲಿಲ್ಲ. ಪರವಾಗಿಲ್ವೇ, ಸಾನೆ ಆಸೆಗಳನ್ನ ಇಟ್ಕೊಂಡಿದ್ಯಾ ವೆಂಕಿ. ನಿನ್ನ ಆಸೆ ಕನಸು ಎಲ್ಲ ನೆರವೇರ್ಲಿ ಅಂತ ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ. ನಿನ್ನ ಮಾವನಂಗೆ ನೋಡಕ್ಕೆ ನನಗೂ ಇಷ್ಟನೇ. ಸಂದಾಗೈತೆ. ನೀನೇ ಹೋಗ್ತಂದಿದ್ಯಾ ಅಂದಮೇಲೆ ಸಂದಾಗಿರಕ್ಕಿಲ್ವಾ? ಆದ್ರೆ ಈ ಗೆಜ್ಜೆ ನೋಡ್ತಾ ಇದ್ರೆ ನನಗೂ ಪಾಪು ಬೇಕು ಅನಿಸ್ತೈತೆ. ಆಮೇಲೆ ನಮ್ಮನ್ನ ಜಾನು, ಎಲ್ಲದಕ್ಕೂ ಅಳೋದೊಂದೇ ಉತ್ತರ ಅಲ್ಲ. ಇವತ್ತು ಆ ದೇವರು ಮಗುನ್ ಕಿತ್ಕೊಂಡಿರ್ಬೋದು, ಆದ್ರೆ ಯಾವತ್ತೋ ಒಂದಿನ ಬೇರೆ ರೂಪದಲ್ಲಿ ನಿನ್ಗೆ ಒಳ್ಳೇದ್ ಮಾಡೇ ಮಾಡ್ತಾನೆ. ಆ ನಂಬಿಕೆ ನನಗಿದೆ. ಇಲ್ಲ ಕಣೋ, ನನ್ಗ ನಂಬಿಕೆ ಹೊರಟೋಗಿದೆ. ನಾನು ಯಾರ್ಯಾರನ್ನ ಇಷ್ಟಪಟ್ಟೆ ಎಲ್ಲರೂ ನನ್ನಿಂದ ದೂರ ಆಗ್ತಾನೆ ಬಂದ್ರು. ನೀನು ನನಗಿದ್ದಿದ್ದು ಒಂದೇ ಒಂದು ಬೆಸ್ಟ್ ಫ್ರೆಂಡ್. ಹೇಳ್ದೆ ಕೇಳ್ದೆ ನೀನು ನನ್ನಿಂದ ದೂರ ಆದೆ. ಒಂದು ಮೆಸೇಜ್ ಇಲ್ಲ, ಫೋನ್ ಇಲ್ಲ, ಏನೂ ಇಲ್ಲ. ಇವಾಗ ನನ್ ಮಗು ಅದೇನ್ ತಪ್ಪು ಮಾಡಿತ್ತು, ನಾನೇನ್ ತಪ್ಪು ಮಾಡಿದ್ದೆ ಅಂತ ನಂಗೆ ಶಿಕ್ಷೆ. ನನ್ ಜೀವ
ನನ್ನ ಅಂತ ನಂಬಿದ್ದೆ ನನ್ನ ಈ ಸ್ಥಿತಿಗೆ ಇವತ್ತು ತಂದು ಬಿಟ್ಟಿದೆ. ಇದನ್ನ ಯಾರ ಹತ್ರನೂ ಹೇಳಕ್ಕಾಗ್ತಿಲ್ಲ, ಬಿಡಕ್ಕಾಗ್ತಿಲ್ಲ. ಜಾನು, ಮಗನ್ ಕಳ್ಕೊಂಡಿರೋ ನೋವಲ್ಲಿ ಏನೇನೋ ಮಾತಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ವಿಶ್ವ, ನಾನು ಇಷ್ಟು ದಿವಸ ಅದೇ ಭ್ರಮೇಲಿದ್ದೆ. ಎಲ್ಲ ಸರಿಯಾಗಿದೆ ಅನ್ಕೊಂಡಿದ್ದೆ. ಆದ್ರೆ ನನ್ಗೆ ಇವಾಗೆಲ್ಲ ಅರ್ಥ ಆಗ್ತಾ ಇದೆ. ಜೀವನಕ್ಕೆ ಬಳ್ಳಿ ಆಗಿದ್ದೆ ನನ್ಗೆ ಮುಳ್ಳಾಗಿ ಕಾಡ್ತಿದೆ ಅನ್ನೋದು ಗೊತ್ತಾಗ್ತಿದೆ. ನನ್ಗೀಗ ಹೇಳ್ಕೊಳಕ್ಕೆ ಯಾವ ಆಸೆನೂ ಇಲ್ಲ, ಕೇಳಕ್ಕೂ ಒಂದು ಮನ್ಸಿಲ್ಲ. ಕಣ್ಣೀರ್ ವರ್ಷ ಕೈಗಳೇ ಇಲ್ಲ ಕಣೋ. ಸಮಾಧಾನ ಮಾಡ್ಕೊ. ಯಾಕೆ ಹೀಗೆಲ್ಲ ಆಯ್ತು? ಹೇಗಾಯ್ತು? ತುಂಬಾ ಸ್ಟ್ರಾಂಗ್ ಆಗಿ ಇದ್ದ ಹುಡುಗಿ, ನಿನಗೆ ಈ ರೀತಿ ಆಗಿದೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ಚಲೋ, ನಿನ್ ನೋವನ್ನ ಕಡಿಮೆ ಮಾಡೋ ಶಕ್ತಿ ನನಗಿಲ್ದೇ ಇರ್ಬೋದು, ಆದ್ರೆ ಅದನ್ನ ಕೇಳೋ ಅರ್ಹತೆ ನನಗಿದೆ. ಹೇಳು ಜನ, ಏನಾಯ್ತು? ಸರ್, ಮೆಡಿಷನ್ ಕೊಡಿ. ಏನ್ ನಡೆಸುತ್ತೆ? ಹುಷಾರು.